ಕೇಳ್ರಪ್ಪೋ ಕೇಳಿ, ಜಗತ್ತಿನ ಅನಿಷ್ಟಕ್ಕೆಲ್ಲ RCB ಗೆಲುವು ಕಾರಣವಂತೆ. ಮತ್ತೆ ನಾಲೆಗೆ ಹರಿಬಿಟ್ಟ ಸೋನು ನಿಗಮ್, ವಿಮಾನ ಪತನಕ್ಕೂ RCBಯ ಗೆಲುವಿಗೂ ಏನು ಸಂಬಂಧ? ಇಸ್ರೇಲ್ ಇರಾನ್ ಯುದ್ಧಕ್ಕೂ RCBಯ ಗೆಲುವಿಗೂ ಏನು ಸಂಬಂಧ? ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ಗೆದ್ರೆ ಉತ್ತರದವರಿಗೇಕೆ ಉರಿ ಅಂತ ಮತ್ತೆ ಬರ್ಕಂಡವನೇ ಅಸಾಮಿ. ಕಳೆದ ಬಾರಿ ಪಹಲ್ಗಾಮ್ ದಾಳಿ ಸಂದರ್ಭದಲ್ಲಿ ನಮ್ಮವರಿಗೆ ಬುದ್ಧಿ ಜಾಸ್ತಿ ಇರೋದೋ ಕಮ್ಮಿ ಇರೋದೋ ಗೊತ್ತಿಲ್ಲ, ಈತನನ್ನೇ ಅತಿಥಿಯಾಗಿ ಕರೆಸಿ ಹಾಡು ಹೇಳಿಸಿದ್ರು. ಈತ ಒಣಗಂಟ್ಲಲ್ಲಿ ಅದೇನೋ ಹಾಡು ಹೇಳ್ದ, ಎದುರಿದ್ದವ್ರ ಚಪ್ಪಾಳೆನೂ ತಟ್ಟಿದ್ರು. ಅದಾದ ನಂತರ ನಮ್ಮ ರಾಜ್ಯಕ್ಕೆ ಬಂದಿದ್ದೀರಿ, ನಮ್ಮ ಹಾಡು ಒಂದ್ಸತಿ ಹಾಡ್ಬಿಡಿ ಅಂತ ಹೇಳಿ ಯಾರೋ ಕೇಳ್ಕೊಂಡವನ. ಅವನು ಟೋನಿಗೆ ಅದೇನಾಗಿತ್ತು, ಅವನು ಕೇಳೋ ರೀತಿ ಬೇರೆ ಇತ್ತು. ಸೊ ಅದಕ್ಕೀತ ಪಹಲ್ಗಾಮ್ ದಾಳಿ ಇದೇ ಕಾರಣಕ್ಕಾಯ್ತು ಅಂತ ಹೇಳಿದ್ದ. ಆ ಸಂದರ್ಭದಲ್ಲಿ ನಾವು ಕ್ಷಮಾಶೀಲರಾಗಿರೋದ್ರಿಂದಾಗಿ ಒಂದಷ್ಟು ಪ್ರತಿಭಟನೆಯನ್ನು ಮಾಡಿ ಕ್ಷಮೆ ಕೊಟ್ವಿ. ಆದರೆ ಆತನ ನಾಲಿಗೆಯನ್ನ ಮತ್ತಷ್ಟು ಉದ್ದ ಚಾಚಿದ್ದಾರೆ. RCB ಗೆಲುವಿಗೂ ಅಲ್ಲ, ಇರೋ ಅನಿಷ್ಟಕ್ಕೆಲ್ಲ RCB ಗೆಲುವೇ ಕಾರಣನ ಅಂತ ಹೇಳಿ ಬರ್ಕೊಂಡಿದ್ದಾರೆ. ಇದು ಖ್ಯಾತ ನಟ ಅಂತ ನಾವೇ ಆತನನ್ನ ಖ್ಯಾತ ಸಿಂಗರನ್ನಾಗಿ ಮಾಡಿದ ಅದೇ ಸೋನು ನಿಗಮ್ ತನ್ನ ಅಧಿಕೃತ ಟ್ವಿಟರ್ ಖಾತೆಯಲ್ಲಿ ಬರೆದುಕೊಂಡಿರ್ತಕ್ಕಂತಹದ್ದು. ಸೊ ವಿಮಾನ ಪತನಕ್ಕೂ RCB ಗೆಲುವಿಗೂ ಏನು ಸಂಬಂಧ? ಇಸ್ರೇಲ್ ಇರಾನ್ ಯುದ್ಧಕ್ಕೂ RCBಯ ಗೆಲುವಿಗೂ ಏನು ಸಂಬಂಧ? ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ಗೆದ್ರೆ ಉತ್ತರದವರಿಗೇಕೆ ಉರಿ? ಜಗತ್ತಿನಲ್ಲಿ ಆಗ್ತಿರೋ ಎಲ್ಲ ಕಷ್ಟ ಕೆಟ್ಟ ಘಟನೆಗಳಿಗೂ RCB ಹೇಗೆ ಹೊಣೆ ಆಗುತ್ತೆ? ಅರ್ಥವಿಲ್ಲದ ಪೋಸ್ಟ್ ಹಾಕಿ ಇಕ್ಕಿಸಿಕೊಂಡ ಗಾಂಚಾಲಿ ವೀರ. ಸೋಷಿಯಲ್ ಮೀಡಿಯಾದಲ್ಲಿ ಸೋನು ವ್ಯರ್ಥ ಪ್ರಲಾಪ, ನೆಟ್ಟಿಗರ ಟೀಕೆಗಳು ವಿಮರ್ಶೆಗಳು ವ್ಯಕ್ತವಾಗ್ತಾ ಇದೆ. ಅಂದ ಹಾಗೆ ಈ ಸೋನು ನಿಗಮ್ ಗಾಯಕ ಸೋನು ನಿಗಮ್ ಅಲ್ಲ, ನೀವು ಕನ್ಫ್ಯೂಸ್ ಆಗೋದಕ್ಕೆ ಹೋಗಬೇಡಿ. RCBಯನ್ನ ಅನಿಷ್ಟ ಎಂದಿರುವಂತಹ ಸೋನು ನಿಗಮ್ ಒಬ್ಬ ಬಿಹಾರಿ. ಇಂತಹ ವಿವಾದಾತ್ಮಕ ಪೋಸ್ಟ್ ಹಾಕೋದ್ರಲ್ಲಿ ಈತ ಎತ್ತಿದ ಕೈ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.